ಶ್ರೀ ಸಿದ್ದಪ್ಪಜ್ಜನವರ ಕೃಪಾ ಆಶೀರ್ವಾದದೊಂದಿಗೆ ಕಿತ್ತೂರು ಚೆನ್ನಮ್ಮ ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ ಗುರುಕುಲ ನವೋದಯ ತರಬೇತಿ ಕೇಂದ್ರ ಬಾದಾಮಿಯಲ್ಲಿ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಕಿತ್ತೂರು ಚೆನ್ನಮ್ಮ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಬೇಸಿಗೆ ರಜೆಯ ಸಂದರ್ಭದಲ್ಲಿ ಕೋಚಿಂಗ್ ಸೆಂಟರ್ ಕಾರ್ಯಕ್ರಮಗಳ ಕುರಿತು ಕಾರ್ಯಕ್ರಮ. ಬಹುಮಾನ ವಿತರಣೆ, ಪ್ರತಿಭಾ ಪುರಸ್ಕಾರ, ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಕಿತ್ತೂರು ಚೆನ್ನಮ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಪುಷ್ಪ ನೀಡಿ ಸ್ವಾಗತ ಮಾಡಿದರು. ನಂತರ ಕೋಚಿಂಗ್ ಸೆಂಟರ್ನಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಒಳ್ಳೆ ಆಟ, ಮಕ್ಕಳಿಗೆ ಹಲವಾರು ಚಟುವಟಿಕೆಗಳು, ಮಕ್ಕಳಿಗೆ ಆಟದಲ್ಲಿ ಪ್ರದರ್ಶನ, ಪರೀಕ್ಷೆಯ ಪ್ರದರ್ಶನ, ವಸತಿ ನಿಲಯದೊಂದಿಗೆ ಕೋಚಿಂಗ್ ಸೆಂಟರ್ ನಡೆಸಿದ್ದಾರೆ. ಕೋಚಿಂಗ್ ಸೆಂಟರ್ನಲ್ಲಿ ಪ್ರವಾಸ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಪ್ರವಾಸ ಮೊದಲು ಅನ್ನುವ ರೀತಿ ನಾವು ಶಾಲೆಗಳಲ್ಲಿ ಕೇಳಿದ್ದೇವೆ. ಆದರೆ ಬೇಸಿಗೆ ಶಿಬಿರದಲ್ಲಿ ಪ್ರವಾಸ ಕೈಗೊಂಡಿದ್ದು ಹೆಮ್ಮೆಯ ವಿಷಯ ಎಂದು ಕೇಳಿ ಬರುತ್ತಿದೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ್ರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನ ಈ ರೀತಿ ಕೋಚಿಂಗ್ ಸೆಂಟರ್ಗೆ ಹಚ್ಚಿ ಉತ್ತಮ ಶಿಕ್ಷಣ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಗುರುಕುಲ ನವೋದಯ ತರಬೇತಿ ಕೇಂದ್ರದ ಅಧ್ಯಕ್ಷೆ ನಿವೇದಿತಾ ಉಳ್ಳಾಗಡ್ಡಿ, ಸಂಚಾಲಕರು ಹಾಗೂ ತರಬೇತಿದಾರರು ಶ್ರೀ ಬಸವರಾಜ್ ಉಳ್ಳಾಗಡ್ಡಿ, ಗಣಿತ ಶಿಕ್ಷಕರು ಎಸ್ ತಮ್ಮನ್ನವರ್, ವಿಜ್ಞಾನ ಶಿಕ್ಷಕಿ ದೀಪಾ ಸಜ್ಜನ್, ಕನ್ನಡ ಶಿಕ್ಷಕಿ ವಿಜಿ ಜಾವೂರ್, ಮಾನಸಿಕ ಸಾಮರ್ಥ್ಯ ಶಿಕ್ಷಕಿ ಪ್ರತಿಭಾ ಜಾವೂರ್, ಕಿತ್ತೂರು ಚೆನ್ನಮ್ಮ ವಿದ್ಯಾವರ್ಧಕ ಸಂಸ್ಥೆಯ ನಿರ್ದೇಶಕ ಸಿದ್ದು ಗುಡುಗುಡಿ, ಸಂಗಯ್ಯ ಭಂಡಾರಿ, ಕಿತ್ತೂರು ಚೆನ್ನಮ್ಮ ಮುಖ್ಯೋಪಾಧ್ಯಾಯ ವೆಂಕಟೇಶ್ ಕುಲಕರ್ಣಿ, ಇಂಗ್ಲಿಷ್ ಶಿಕ್ಷಕ ಹನುಮಂತ ಕಾಟನ್ನವರ್, ಕನಕಪ್ಪ ಶಾಂತಗಿರಿ, ವೀರೇಶ್ ಪಾಟೀಲ್, ಅರುಣ್ ಮುಚಕಂಡಿಮಠ್ ಸೇರಿದಂತೆ ಪಾಲಕರು, ವಿದ್ಯಾರ್ಥಿಗಳು, ಕೋಚಿಂಗ್ ಸೆಂಟರ್ ಶಿಕ್ಷಕರು, ಮುದ್ದು ವಿದ್ಯಾರ್ಥಿಗಳು, ಪಾಲಕರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀನೆ ದಯಾ ಸಿಂಧು. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕಜಲಿ ಪದವಿಯನಸಿಯನ್ನ ಪಾದ ಸೇವೆಗೆಂದೇ ನೀನೆ ಕಾರಣ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಅಗಸಿಕೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಪಾಲಕರೇ ಹಾಗೂ ಸಹೋದರ ಸಹೋದರಿಯರೇ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರೇ ಹಾಗೂ ಗುರುಗಳೇ, ಗುರು ಮಾತೆಯರೇ, ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನಮಗೆ ಏನಂದ್ರೆ ಮೊದಲಿಗೆ ಮ್ಯಾಥ್ಸ್ ಅಂದ್ರೆ ಆಗ್ತಿರ್ಲಿಲ್ಲ. ಮ್ಯಾಮ್ ಬಂದ್ಬಿಟ್ಟಲ್ಲಿ ನಾವು ಏನಾರು ಒಂದು ಕಿಡಿಗೇತನ ಮಾಡ್ಕೊಂತ ಕೊಂಡಿರ್ತಿದ್ವಿ. ಇವಾಗ ಮ್ಯಾಥ್ಸ್ ಅಂದ್ರೆ ನಮ್ಗೆ ಏನ್ ರೊಕ್ಕ ಸೋರ್ಗೆ ಲೆಕ್ಕ ಚೆಕ್ ಮಾಡಕ್ ಆಗಲ್ಲ. ಆತರ ಗಂಟು ಬಿದ್ದ ಸೋರ್ಗೆ ಸರ್ ಹಾಕ್ ಅಂತೇಳಿ ಈಗ 2 ತಿಂಗಳ ತರಬೇತಿಯಲ್ಲಿ ನಾವು ಏನೇನೋ ಪಡ್ಕೊಂಡಿವ ಅಂದ್ರ, ನಾವು ಮೊದಲಿಗೆ ಪ್ರವಾಸಕ್ಕೆ ಹೋಗಿದ್ದಿಲ್ಲ. ಮೊದಲಿಗೆ ನಮ್ಗೆ ಕೊಟ್ಟು ಕರ್ಕೊಂಡು ಹೋದ್ರು, ಇಲ್ಲೆಲ್ಲ ಎಲ್ಲ ಪ್ರವಾಸ ಮಾಡ್ಕೊಂಡ್ ಬಂದ್ರು, ಎಲ್ಲ ಮಾಡ್ಕೊಂಡ್ ಬಂದ್ರು. ನೆಕ್ಸ್ಟ್ ಎಲ್ಲ 2 ತಿಂಗಳ ರಜೆದೊಳಗ ನಮ್ಗೆ ಕ್ರೀಡಾ ಅಂತ ಪಡಿಸಿದ್ರು, ಎಲ್ಲ ಪ್ರವಾಸ ಅಂತ ಪಡಿಸಿದ್ರು. ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯೆಯನ್ನು ನೀಡಿಕೊಟ್ಟಿದ್ದಾರೆ. ಇವ್ರಿಗೆ ವಿದ್ಯಾರ್ಥಿ ಏನಂದ್ರೆ, ನಮ್ಗೆ ಮೊದಲಿಗೆ ಇಂಗ್ಲಿಷ್ ಗ್ರಾಮರ್ ಅಂದ್ರೆ ಆಗ್ತಿರ್ಲಿಲ್ಲ. ಇಂಗ್ಲಿಷ್ ಕಲ್ತವ್ರು ಯಾರು ಮುಂದಾಗೆ ಹೋಗಂತಿದ್ವಿ ನಾವೇ. ಇವಾಗ ಇಂಗ್ಲಿಷ್ ಅಂದ್ರೆ ಭಾಳ ಇಷ್ಟ ಆಯ್ತು ನಮಗೂ. ಇಂಗ್ಲಿಷ್ ಕಲ್ತವ್ರು ಯಾರು ಮುಂದಕ್ಕೆ ಅಂತೇವಲ್ಲ, ಇವಾಗ ಇಂಗ್ಲಿಷ್ ಕಲ್ತ್ರ ಏನಂದು ಆಗ್ಬೋದು ಅಂತೇಳಿ ಅನ್ಸ್ಬೋದು. ನಮ್ಗೆ ಅನ್ಸುತ್ತೆ. ಇವಾಗ ಮ್ಯಾಮ್ ಆಗ್ಲಿ ಸೋರ್ ಆಗ್ಲಿ ಯಾರಾಗ್ಲಿ
ಊಟ ಕಟ್ಕೊಂಡ್ ಬರ್ಲಿಕ್ಕ ಅವ್ರ ಮನೆಯಿಂದ ಹಾಸ್ಟೆಲ್ ಕರ್ಕೊಂಡ್ ಹೋಗಿದ್ರು. ಹಾಸ್ಟೆಲ್ ಕರ್ಕೊಂಡೋಗಿ ಅವ್ರಿಗೆಲ್ಲ ಮನಿ ತಂದೆ ತಾಯಿ ನೋಡ್ಕೊಂತಿರ್ಲಿಲ್ಲ, ಶಾಲಿ ಒಳಗ್ ಬಂದಿದ್ದ ಆ ತರ ತಂದೆ ತಾಯಿಗಿನ ಬಲ ನೋಡ್ಕೊಂಡ್ರ ಸರ್ಗೆ ನನ್ನ ಹೃದಯ ಪೂರ್ವಕವಾದ ಧನ್ಯಗಳನ್ನು ತಿಳಿಸುತ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸಿ ನಾನು ಮಾನ್ಯರ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಮುಖ್ಯ ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಪಾಲಕರೇ, ಕಿತ್ತೂರು ಚೆನ್ನಮ್ಮ ಶ್ರೀ ಗುರುಕುಲ ಕೋಚಿಂಗ್ ಸೆಂಟರ್ ಬಾದಾಮಿ 2 ತಿಂಗಳು ಬೇಸಿಗೆ ರಜೆಯಲ್ಲಿ ನಾವು ಕಲಿಯಲು ಬಂದಿದ್ದೇವೆ. PS ಉಳ್ಳಾಗಡ್ಡಿ ಸರ್ ಹಾಗೂ ಪ್ರತಿಭಾ ಮೇಡಮ್ ಹಾಗೂ ನಿವೇದಿತಾ ಮೇಡಮ್ ಹಾಗೂ ಜಾವು ಮೇಡಮ್, ಮ್ಯಾಥ್ಸ್ ಸರ್ ಹಾಗೂ ಇಂಗ್ಲಿಷ್ ಸರ್ ನಮಗೆ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಇಷ್ಟು ಹೇಳಿ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಹಾಗೂ ನವೋದಯ ತರಬೇತಿ ಕೇಂದ್ರ ಬಾದಾಮಿ ವತಿಯಿಂದ ಬೇಸಿಗೆ ರಜೆಯ ವಿಶೇಷ ತರಬೇತಿ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ವಿಜ್ಞಾನ್ಯಾಸಕ ಗಣೇಶನನ್ನು ನನ್ನ ಮನದೊಳಗೆ ಸ್ಮರಿಸಿ ಈ ಭಾಗದ ಆರಾಧ್ಯ ದೈವ ಶ್ರೀ ಬನಶಂಕರಿ ದೇವಿಯ ಪಾದಗಳಿಗೆ ಹನಿ ಮುಗಿದು ಭಾರತಕ್ಕೆ ಬೆಳ್ಳಿ ಚುಕ್ಕಿ ಕಿತ್ತು ಮೇಲೆ ಆಶೀರ್ವಾಗಿರ್ತಕ್ಕಂಥ ಗಣ್ಯಮಾನ್ಯರೇ ಹಾಗೂ ಪಾಲಕರೇ, ಮುದ್ದು ವಿದ್ಯಾರ್ಥಿಗಳೇ, ನಾವು ಗುರುಕುಲ ಕೋಚಿಂಗ್ ಸೆಂಟರ್ನ 2006ನೇ ಇಸ್ವಿ ಒಳಗ ಪ್ರಾರಂಭ ಮಾಡಿದ್ವಿ. ನಾನು ಆಗ್ತಾನೆ ಈ ಒಂದು ಶಿಕ್ಷಕರ ಒಂದು ಅರ್ಹತೆಯನ್ನ ಪದವಿಯನ್ನು ಪಡೆದುಕೊಂಡು ಬಂದಿದ್ದೆ. ನಮ್ಮ ಗೆಳೆಯರು ಸುಮ್ಮನೆ ಖಾಲಿ ಕುಂದಿರ್ತಿ ಹಾಕಪ್ಪ, ಏನು ಒಂದಿಟ್ಟು ವಿದ್ಯೆ ದಾನ ಮಾಡಬೇಕಾಗುತ್ತಾ, ಹುಡುಗರಿಗೆ ಒಂದು ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡೋ ಅಂದರು. ಅವಾಗ ನನಗೆ ಎಲ್ಲೂ ನೌಕರಿ ಇದ್ದಿದ್ದಿಲ್ಲ. ಮತ್ತು ಅವಾಗ ಅರ್ಧ ಸ್ಕೂಲ್ ಆಗಿತ್ತು. ನಮ್ಮದು 9 ತಿಂಗಳ ಕೋರ್ಸ್ B.Ed ಆಗಿತ್ತು. ಹುಬ್ಳಿ KLE ಒಳಗೆ ಕಲ್ತು ಬಂದಿದ್ದೆ. ಜೊತೆಗೆ ಧಾರವಾಡ ಯೂನಿವರ್ಸಿಟಿ ಒಳಗೆ MA ಪದವಿಯನ್ನು ಕೂಡ ಪಡೆದುಕೊಂಡು ಬಂದಿದ್ದೆ. ಹಾಗಾಗಿ ಸುಮ್ಮನೆ ಕೊಡೋದಕ್ಕಿಂತ ಏನು ಒಂದು ಮಾಡ್ಬೇಕಂತೇಳಿ ನಾನು ಒಂದು 4-5 ವಿದ್ಯಾರ್ಥಿಗಳ ಮೂರನೇದು ಕರ್ಕೊಂಡು ಪ್ರಾರಂಭ ಮಾಡಿದ್ದೆ ಪ್ರಥಮವಾಗಿ. ನಂತರ 2 ತಿಂಗಳು ಬೇಸಿಗೆ ರಜೆ ಬಂತು. ಅವಾಗ ನಮ್ಮ ಗುರುಗಳಿದ್ದೇವೆ ಹಾಗೂ ಪಾಲಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನಾನು ಮೊದಲಾಗಿ ಹೇಳುವುದೇನೆಂದರೆ, ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಇದ್ದಂಗೆ ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲೇ ಒಂದೇ ರೀತಿಯಲ್ಲಿ ಪರಿಣಿತಿಯನ್ನು ಪಡೆದಿದ್ದೀರಿ. ನೀವು ಇನ್ನೂ ಪಡಿಬೇಕು. ಯಾಕಂದ್ರೆ ಇದು ಏನಂದ್ರೆ ಬಿಳಿ ಹಾಳೆ ಇದ್ದಂಗೆ. ನಿಮಗೆ ಮೊದಲು ನೀವು ಶಿಸ್ತು ಕಲಿಬೇಕು. ಶಿಸ್ತು ನಂತರ ಅದು ಆಟೋಮೆಟಿಕ್ ಆಗಿ ಏನು ಬರುತ್ತೆ, ವಿದ್ಯೆ ಬಂದೇ ಬರುತ್ತೆ. ಮೊದಲು ನಿಮ್ಮ ಜೀವನದಲ್ಲಿ ಏನು ಮಾಡಿ ಶಿಸ್ತು ಬೆಳೆಸ್ಕೊಳ್ಳಿ, ನಂತರ ಶಿಕ್ಷಣವನ್ನು ಪಡೆದುಕೊಳ್ಳಿ. ಇವಾಗ ಏನು ಮಾಡ್ತು, ಬೇಸಿಗೆ ರಜೆ ಮುಗಿದೋಯ್ತು, ಹೆಂಗೆ ಹೋಗ್ಬಿಡ್ತು. ನೆಕ್ಸ್ಟ್ ಏನಾಗುತ್ತೆ, ಸ್ಕೂಲ್ ಸ್ಟಾರ್ಟ್ ಆಗ್ತಾವು. ಎಲ್ಲರೂ ಲಕ್ಷ್ಯ ಕೊಟ್ಟು ಓದಬೇಕಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಾನು ಇದೇ ಬೇಸಿಗೆ ರಜೆಯಲ್ಲಿ ಸ್ವಲ್ಪ ಟೈಮ್ ಸಿಕ್ಕೋದ್ರಿಂದ ಸರ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಎಲ್ಲರೂ ಪೇರೆಂಟ್ಸು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಭಾಷಣ ಮಾಡ್ತೀನಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥೆಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಈ ಒಂದು 20 ವರ್ಷಗಳ ಕಾಲ ಸತತ ಗುರುಕುಲ ಒಂದು ತರಬೇತಿಯನ್ನ ನಡೆಸಿಕೊಂಡು ಬಂದಂತ ಇವತ್ತಿನ ಇಂದಿನ 60 ದಿನಗಳ ಅಥವಾ 55 ದಿನಗಳ ಮುಕ್ತಾಯ ಸಮಾರಂಭದ ಈ ಒಂದು ವೇದಿಕೆ ಮೇಲೆ ಆಸೀನರಂತ ಎಲ್ಲ ಗಣ್ಯಮಾನ್ಯರನ್ನ, ಗುರುಮಾತೆಯರನ್ನ, ಮಾತೆಯರನ್ನ ಸ್ಮರಿಸುತ್ತಾ ಈ ಒಂದು ಕ್ಷೇತ್ರದ ಈ ಒಂದು ಗುರುಕುಲವನ್ನ ಪ್ರಾರಂಭ ಮಾಡಿದ್ದು ನಮಗಲ್ಲ, ಮಕ್ಕಳಿಗೆ ಮತ್ತು ಪಾಲಕರಿಗೆ. ಮಕ್ಕಳು ಏನಾಗಬೇಕು ಅಂದ್ರೆ ಅವರ ಒಂದು ಜೀವನದಲ್ಲಿ ಗುರುವಿನಿಂದ ಉದ್ಧಾರ ಆಗಬೇಕು. ಗುರು ಅಂದ್ರೆ ಏನಪ್ಪಾ ಅಂದ್ರೆ ಹೂ ಮತ್ತು ರು. ಹೂ ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಿಸುವಂತವನೇ ಗುರು. ಹಂಗ ಮಕ್ಕಳನ್ನ ನೀವು ಏನ್ ಮಾಡಿರಿ, ತಲೆಯಲ್ಲಿ ಕತ್ತಲೆ ತುಂಬಿ ನಮ್ಮನ್ನು ಕಳಿಸಿದ್ರಿ ಇಲ್ಲಿ. ಅಂಥ ಮಕ್ಕಳನ್ನ ಒಳ್ಳೆಯ ಬೆಳಕಾಗಿ ಏನಾದ್ರು ಒಂದು ಅವರಲ್ಲಿ ಪ್ರತಿಭೆಯನ್ನ ಈ 50 ದಿನಗಳ ಕಾಲ ಎಷ್ಟಾದರೂ ಅಷ್ಟು 100ಕ್ಕೆ 50% ಅಲ್ಲಿ ಒಂದು ಭಾಗವನ್ನ ಮಾಡಿದ್ದಾದರೆ ನೀವು ಪಾಲಕರು ಒಪ್ಕೊಂತಿರೋ ಬಿಡ್ತಿರೋ ನಿಮಗೆ ಗೊತ್ತು. ಅದನ್ನ ಮಕ್ಕಳು ಒಪ್ಕೊಂಡಾರೆ. ಇದನ್ನು ನೋಡಿದ್ರೆ ಮಾತ್ರ ಸಾಕ್ಷೀಭೂತವಾಗಿದ್ದು ಈಗ ಕಾಣಬೇಕಾಗಿದ್ದು ಯಾವುದಪ್ಪ ಅಂದ್ರೆ ಮಕ್ಕಳಿಂದ. ಮಕ್ಕಳೇ ಈ ಒಂದು ನಾಡಿನ, ದೇಶದ, ಒಂದು ಸಮಾಜದ
ಒಂದು ತಾಲೂಕಿನ ಮಾರ್ಗದರ್ಶಕರಾಗಿ ಬೆಳೀತಾರೆ. ನಾವು ಬೆಳೆದಿಲ್ಲ, ಮುಂದಿನ ಒಂದು ರಾಷ್ಟ್ರೀಯ ಪ್ರಜೆ ಆಗ್ಬೋದು, ಅಥವಾ ಒಬ್ಬ MLA ಆಗ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು. ಸರ್ ಎಂ ವಿಶ್ವೇಶ್ವರ ಒಂದು ಮಾತನ್ನು ವ್ಯಕ್ತಪಡಿಸ್ತೀನಿ ಇಲ್ಲಿ. ಸರ್ ಎಂ ವಿಶ್ವೇಶ್ವರ ಅವ್ರ ತಾಯಿಯವ್ರು ಏನಾಗಿದ್ರು ಗೊತ್ತಾ, ಬಹಳ ಬಡ ಕುಟುಂಬದಲ್ಲಿ ಇದ್ದಂಥವ್ರ ಮಕ್ಕಳು. ಅವ್ರು ಎಂತ ಬಡ ಕುಟುಂಬದವ್ರು ಅಂತಂದ್ರ, ಅವ್ರ ತಾಯಿ ಒಂದು ಮನೆಗೆ ದಗದ ಮಾಡಕ್ ಹೋಗ್ತಿದ್ರಂತ, ದೊಡ್ಡ ಆಫೀಸರ್ ಮನೆಗೆ. ಆ ಆಫೀಸರ್ ಮನೆಗೆ ದಗದ ಮಾಡಕ್ ಹೋದಾಗ ಅವ್ರ ಮನೆಯಲ್ಲಿ ಮಾಡಿದಂತ ಬಜಿ ಮಾಡಿ ಅವ್ರ ತಾಯಿಗೆ ತೊಗೊಂಬಂದ್ರಂತ, ಕೊಟ್ರಂತ. ಅವ್ರ ತಾಯಿ ಏನ್ ಮಾಡಿದ್ರು, ಹೊಟ್ಟೆಯಲ್ಲಿ ಇಟ್ಕೊಂಡು ಬಂದಿದ್ರಂತ. ಹೊಟ್ಟೆಯಲ್ಲಿ ಇಟ್ಕೊಂಡು ಬಂದು ಮಗುವಿಗೆ ಕೊಟ್ರಂತ. ಸರ್ ಎಂ ವಿಶ್ವೇಶ್ವರನವರಿಗೆ ಏನ್ ಕೊಟ್ರಂತ, ಅವ್ರು ಬಜಿ ಕೊಟ್ರಂತ. ಆ ಮಗು 6ನೇ ವಯಸ್ಸಿನಲ್ಲಿ ಹೇಳುತ್ತಾ, ಇಷ್ಟು ಬಿಸಿಯಾದಂತ ಬಜಿಯನ್ನ ನಮ್ಮ ತಾಯಿ ಇಟ್ಕೊಂಡ್ ಬಂದಳಲ್ಲ, ಎಷ್ಟರ ತ್ರಾಸಾಗಿ ಇಟ್ಕೊಂಡ್ ಬಂದಿರ್ಬೇಕು. ಎಷ್ಟು ಬಿಸಿಯಾದಂತ ಬಜಿಗಳನ್ನ ಮನೆಯಲ್ಲಿ ಮಾಡಿಕೊಟ್ಟಂತ ಬಜಿಯನ್ನ ಆ ಮಗುವಿಗೆ, ನನ್ನ ಮಗು ತಿನ್ಲಿ ಅಂತ ಹೇಳಿ ತಂದು ಕೊಟ್ರಂತ. ಅವಾಗ ಸರ್ ಎಂ ವಿಶ್ವೇಶ್ವರನವರು ಏನು ವಿಚಾರ ಮಾಡಿದ್ರಂತ, ನಮ್ಮ ತಾಯಿ ಎಷ್ಟು ಪ್ರೀತಿಯಿಂದ ತಂದ್ಕೊಟ್ಟು, ಅವಾಗಲೇ ಆ ಮಗು ಏನ್ ಮಾಡ್ತಂತ, ನಾವು ವಿದ್ಯೆ ಕಲಿಬೇಕು ಅನ್ನಂತ. ವಿದ್ಯೆಗೆ ಮನಸ್ಸು ಕೊಟ್ಟು ಶಾಲೆಯಲ್ಲಿ ಗುರುಗಳು ಹೇಳಿದ ಪಾಠವನ್ನ ದಿನನಿತ್ಯ ಕಲಿತು ಆ ವಿದ್ಯೆ ಕಲಿತಂತ ಆ ಮಗು ಇವನ್ನ ಸರ್ ವಿಶ್ವೇಶ್ವರನವರು ಇಂದಿನ ಪಂಡಿತರಾದ್ರಂತ. ಇದಕ್ಕೆ ಕಾರಣ ಯಾರಪ್ಪ ಅಂದ್ರ, ಮನಸ್ಸಿನಲ್ಲಿ ಮಕ್ಕಳಲ್ಲಿ ಮನಸ್ಸು ಬೇಕು, ಮಕ್ಕಳಲ್ಲಿ ಮನಸ್ಸು ಬೇಕು, ತಾಯಂದರು ಅವರಲ್ಲಿ ಪ್ರೀತಿಸ್ಬೇಕು. ಇಂದಿನ ಸಮಾಜ ಉದ್ಧಾರ ಆಗಬೇಕಾದ್ರೆ ಪಾಲಕರು, ವಿದ್ಯಾರ್ಥಿಗಳು, ಗುರುಗಳು ತ್ರಿಕೋನ ಸರಣಿಯಲ್ಲಿ ವಿದ್ಯೆಯನ್ನು ಕಲಿತಿದ್ದಾತಂದ್ರ ಈ ಮಕ್ಕಳು ತಮ್ಮ ಗುರಿಯಂತೆ ಮುಂದೆ ಸಾಧಿಸ್ತಾರ. ಅದಕ್ಕಾಗಿ ಇಂದಿನ ಇಲ್ಲಿ ಸಾಕ್ಷಿಬೋಧಂತವಾದಂಥ ಒಂದು ಪ್ರಶಸ್ತಿನೇ ಇದಕ್ಕೆ ಕಾರಣ. ಅದಕ್ಕಾಗಿ ಮಕ್ಕಳನ್ನ ಈ ಒಂದು ಗುರುಕುಲಕ್ಕೆ ಹಚ್ಚಿರಿ, ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಮಾಡ್ರಿ ಅನ್ನೋ ಮಾತನ್ನು ಹೇಳಿ ನಾ ಮಾತು. Sorry, it's DJ. You can get some. Sorry, it's DJ. You can get some. Sorry, it's DJ. You can get some.
ass DJ. You can get some. Sorry ass DJ. You can get some. Sorry ass DJ. Sorry ass DJ. You can get some.
ass DJ. You can get some. ಕುಳಿತುಕೊಳ್ಳಿ. ನಮಸ್ತೆ ಕುಳಿತುಕೊಳ್ಳಿ. ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸೌಖ್ಯವೇ? ನಮ್ಮ ರಾಜ್ಯ ಸುರಕ್ಷಿತವಾಗಿದೆಯೋ ನೀವೇ ಹೇಳಿ. ಹೌದು ಪ್ರಭುಗಳೇ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಮತ್ತೆ ಯಾರು ಹೊಸ ಸಮಾಚಾರ ಇದೆಯಾ ನೀವೇ ಹೇಳಿ. ಪ್ರಭುಗಳೇ, ನಮ್ಮ ಆಸ್ಥಾನಕ್ಕೆ ಸಂಗೀತ ವಿದ್ವಾಂಸರು ಆಗಮಿಸಿದ್ದಾರೆ, ಅವರನ್ನು ಕರೆದು ತರಲೇ? ನನಗೆ ಸಂಗೀತ ಎಂದರೆ ಪಂಚ ಪ್ರಾಣ, ನಿಮಗೆ ಗೊತ್ತಿಲ್ಲವೇ? ಈಗಲೇ ಕರೆಯಿಸಿ. ಮಹಾರಾಜರನ್ನು ಪ್ರಾರಂಭಿಸಿ. ನಿಮ್ಮ ಆಪ್ತನಂತೆ ಆಗಲಿ ಪ್ರಭು. ಸರಿ ಗ ಮ ಪದ ನಿ ಸ, ಸರಿ ಗ ಮ ಪದ ನಿ ಸ. ಎಷ್ಟು ಚೆನ್ನಾಗಿ ನಡೆಸಿಕೊಟ್ಟರಲ್ವೇ? ತಗೊಳ್ಳಿ ನಿಮ್ಮ ಬಹುಮಾನ. ಧನ್ಯವಾದ ಪ್ರಭು. ಇನ್ನು ಮೇಲೆ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತದಲ್ಲಿ ಮಾತಾಡಬೇಕೆಂದು ಡಂಗುರು ಹೊಡಿಸಿ. ನಿಮ್ಮ ಅಪ್ಪನಂತೆ ಆಗಲಿ ಪ್ರಭು. ಕೇಳ್ರಿ, ಇಂದಿನ ಎಲ್ಲಾ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಬೇಕಂತ ಆಜ್ಞೆ ನೀಡಿದ್ದಾರೆ. ತಪ್ಪಿದಲ್ಲಿ ತಂಡ ಮಾರಿದ್ದಾರೆ. ರಂಗಣ್ಣ ಊಟ ಆಯ್ತಿರಣ್ಣ? ಆಯ್ತಿರಣ್ಣ, ನಿಂದು ಊಟ ಆಯ್ತಿರಣ್ಣ? ಆಯ್ತು ಅಣ್ಣ. ಏನಾಯ್ತು ಸೇನಾಧಿಪತಿಗಳೇ? ನಿಮ್ಮ ಕುದುರೆ ಲೈಕೆ ಬೆಂಕಿ ಬಿದ್ದಿದೆ. ನಮ್ಮ ಕುದುರೆ ಲಾಕಿ ಬೆಂಕಿ ಬಿದ್ದೋದ್ರಿಂದ ನಿಮ್ಗೆ ಖುಷಿ ಆಯ್ತವೆ? ನನಗೆ ಈ ವಿಷಯ ಕೇಳಿ ತುಂಬಾ ದುಃಖವಾಗಿದೆ. ಇನ್ಮೇಲೆ ರಾಜ್ಯದ ಎಲ್ಲಾ ಪ್ರಜೆಗಳು ಅಳುತ್ತಾ ಮಾತಾಡಬೇಕೆಂದು ಡಂಗುರು ಹೊಡಿಸಿ. ನಿಮ್ಮ ಆಗಲಿ ಪ್ರಭು. ಎಲ್ಲಾ ಪ್ರಜೆಗಳು ಅಳುತ್ತಾ ಮಾತನಾಡಬೇಕೆಂದು ಆಜ್ಞೆ ನೀಡಿದ್ದಾರೆ. ತಪ್ಪಿದಲ್ಲಿ ಭಾರಿ ದಂಡ ವಿಧಿಸಲಾಗುವುದು. ಊಟ ಆಯ್ತಿರಣ್ಣ, ನಿಂದ ಆಯ್ತಾ ಇರಣ್ಣ? ಆಯ್ತು ಅಣ್ಣ. ಪ್ರಭುಗಳೇ ಏನಾಯ್ತು ಮಂತ್ರಿಗಳೇ? ನಿಮ್ಮ ಪತ್ನಿಗೆ ಮಗುವಾಗಿದೆ. ಏನು? ನಮ್ಮ ಪತ್ನಿಗೆ ಮಗು ಆಗಿದೆಯಾ? ನಿನಗೆ ದುಃಖವಾಗಿದೆಯಾ? ನನಗೆ ಈ ವಿಷಯ ಕೇಳಿ ತುಂಬಾ ಸಂತೋಷವಾಗಿದೆ. ನನಗೆ 10 ವರ್ಷದ ನಂತರ ಪುತ್ರ ಸಂತಾನವಾಗಿತ್ತು. ಇನ್ಮೇಲೆ ರಾಜ್ಯದ ಎಲ್ಲಾ ಪ್ರಜೆಗಳು ನಗುತ್ತಾ ಮಾತಾಡಬೇಕೆಂದು ಡಂಗೂರು ಹೊಡಿಸಿ. ನಿಮ್ಮ ಅಪ್ಪನಂತೆ ಆಗಲಿ ಪ್ರಭು. ಕೇಳ್ರಿ, ಇಂದಿನ ಎಲ್ಲಾ ಪ್ರಜೆಗಳು ನಗುತ್ತಾ ಮಾತಾಡಬೇಕೆಂದು ಮಹಾರಾಜರು ಆಜ್ಞೆ ನೀಡಿದ್ದಾರೆ. ತಪ್ಪಿದಲ್ಲಿ ಭಾರಿ ದಂಡ ವಿಧಿಸಲಾಗುವುದು. ರಂಗಣ್ಣ ಊಟ ಆಯ್ತಿರಣ್ಣ? ಊಟ ಆಯ್ತಿರಣ್ಣ, ನಿಂದ ಆಯ್ತಾ ಇರಣ್ಣ? ಆಯ್ತು ಅಣ್ಣ. ಪ್ರಭುಗಳೇ, ಏನಾಯ್ತು ಸೇನಾಧಿಪತಿಗಳೇ? ನಿಮ್ಮ ಮಾತಾಶ್ರೀ ತೀರಿಕೊಂಡಿದ್ದಾರೆ ಪ್ರಭುಗಳೇ. ಏನು? ನಮ್ಮ ಮಾತೋಶ್ರೀ ತೀರಿಕೊಂಡಿದ್ದಾಳೆ? ನಿನಗೆ ಖುಷಿ ಆಯ್ತವೆ? ನನಗೆ ಈ ವಿಷಯ ಕೇಳಿ ತುಂಬಾ ದುಃಖವಾಗಿದೆ. ಇನ್ನು ಮೇಲೆ ರಾಜ್ಯದ ಎಲ್ಲಾ ಪ್ರಜೆಗಳು ಮೊದಲಿನಂತೆ ಮಾತಾಡಬೇಕೆಂದು ಡಂಗೂರು ಹೊಡಿಸಿ. ನಿಮ್ಮ ಅಪ್ಪನಂತೆ ಆಗಲಿ ಪ್ರಭು. ಮಾತೋಶ್ರೀ